ನಮಸ್ಕಾರ ರೀ ಉತ್ತರ ಕರ್ನಾಟಕ ಮಂದಿಗೆ ವೆಲ್ಕಮ್ ಜಸ್ಟ್ ಬೆಳಗಾವ್ ನಿಯರ್ ಬಂದೀವಿ. ನಮ್ಮ ಅಮ್ಮಗನ್ನ ಸ್ವಲ್ಪ ರೆಡಿ ಮಾಡಾಕತ್ ಜೊತೆಡ್ರಿ ಅಂಬೋಲಿ ಬಂತ ದೊಡ್ಡ ರೋಣದ ಹೊಸ ಪ್ರತಿಭೆ ಸಾಗರ ಮಾನವನಾದ ಮಂಗನ ಬಾಲ ಚೆನ್ನಾಗಿರ್ಲಿ ಅಮೋಘ ಕೊಡಿಯವರು ವೆಲ್ಕಮ್ ಟು ಕತ್ತೇನು ವೇದಾಂತಿ ನಾವು ಕವಳೆ ಫೇಲ್ ಆದವನೇ ಪಾಸ್ ಆಗೋದು ಹೊಡೆಯೊಂಬ. ಜಸ್ಟ್ ಬೆಳಗಾವ್ ನಿಯರ್ ಬಂದೀವಿ. ಇವಂಗ ಬರೇ ವಾಂತಿ ಬರತೈತಿ ಹೌದನ? ತಡಿ ಕಾಲು ಎವಸ್ಕೊಂಡು ಮಕ್ಕೊಂಡಿ ಅಮ್ಮಗ ನಿದ್ದೆ ಮಾಡಿಲ್ಲ ಭಯ ಏ ಭಯ ನಿನ್ ಚಸ್ಮತ್ ಕಣ್ಣು ನೋಡ್ಬೇಕು. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಇವ್ನ ಯಾವನ ಸೆಡೆ ನನ್ ಮಗ. ಜಸ್ಟ್ ಬೆಳಗಾವ್ ಎಂಟರ್ ಜಸ್ಟ್ ಈಗ ಸೀದಾ ಅಂಬೋಲಿ ಕಡೆ ಪ್ರಯಾಣ. ನಿದ್ದೆ ಹೊಡ್ಯಾಕತ್ತಾರ ಸರ್ಟಿರೋರ್ರೆ. ಇಲ್ಲೊಂದೈತಿ ಕುಳ ಇಲ್ಲಿ ಇಲ್ಲಿ ಬರ್ತಡೆ ಇನ್ನೊಬ್ಬ ನಮ್ಮ ಅಮ್ಮಗನ್ನ ಸ್ವಲ್ಪ ರೆಡಿ ಮಾಡಾಕತ್ ಜೊತೆಡ್ರಿ ತೋರಿಸ್ತೀವಿ ಹೆಂಗದಾನ ಅಂತೇಳಿ. ಅದ ಯಾಕೆ ರೆಡಿ ಆದ ಅವ ರೆಡಿ ರೆಡಿ ಆದ ನೋಡಿ ಹುಡುಗ. ತಿರುಗಿ ಅಂಬೋಲಿ ಬಂತ. ನಮ್ಮ ಮೊಮ್ಮಗವ್ರು ಹೇಳವಲ್ರಿ ನಿದ್ದೆ ಅಂದ್ರೆ ನಿದ್ದೆ ವೈಟ್ ಆಗಿ ಕೋಲ್ಡ್ ಆಯ್ತು. ಆಮೇಲೆ ರೋಣದ ಹೊಸ ಪ್ರತಿಭೆ ಲಾಗರ್ ಅಮೋಘ್ ಅವರು ಅಂಬೋಲಿಯಲ್ಲಿ ಲಾಗ್ ಮಾಡುತ್ತಾ ನಿಂತಿದ್ದಾರೆ. ಅಮೋಘ ಬೆಂಕಿ ಸಾಗರ್ ಅವರೇ ಸಾಗರ್ ಬರೋಬರಿ ಜಸ್ಟ್ ಅಂಬೋಲಿ ರೀಚ್ ಆಗಿ ಬಾಯ್ಸ್. ಹಿಂದೆ ನೋಡ್ಬೋದು ದೊಡ್ಡ ದೊಡ್ಡ ಜಲಪಾತಗಳು. ಈ ಕಡೆ ಇನ್ನೂ ಮಸ್ತ್ ವ್ಯೂ ಐತಿ ತೋರಿಸ್ತೀನಿ ನೋಡ್ರಿ ಈಗ. ಸೈಕ್ ದಿಸ್ ಈಸ್ ಆಲ್ ವಿ ವಾಂಟ್. ಸಾಕ್ ಅದ್ಮೋ ಗೇಟು ಓವರ್ ಆಗಿ ಕುಯ್ಬೇಡ.
ಅಲ್ಲೇ ಕಟ್ ಇಲ್ಲ. ಅಂತ ಹೇಳ್ತಿದ್ದ ಹಾಗೆ ನಂದಾಗೆ ಪಡ ನನ್ನ ಮೇಲೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಸರ್ ಬಾಯ್ ಅಂಬೋಲಿ ಫಾಲ್ಸಿಗೆ ಹೋಗಿ ನೆಕ್ಸ್ಟ್ ಎಲ್ಲಿಗೆ ಹೊಂಟಿವಿ? ದುಬೈ 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 ಅಲ್ಲ ಇದಲ್ಲಿ ಕವಳೆ ಪಾಯಿಂಟ್. ನೆಕ್ಸ್ಟ್ ಕವಳೆ ಪಾಯಿಂಟ್ ಅಂತ ಹೇಳ ಕವಳೆ ಪಾಯಿಂಟ್ ಸೂಸೈಡ್ ಪಾಯಿಂಟ್ ಅಂತ ನೋಡಪ್ಪ. ಸಾಯಕ್ ಹೊಂಟಿ ಹುಟ್ರು ನಾವು. ಗಾಡಿ ತೊಗೊಂಡು ಸೀದಾ ಜಿಗಿಸ್ಬಿಡೋದು ಕೆಳಗ. ಸೈಕ್ ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಈಗ ಜಿಗಿದ ಅಂತಲ್ಲಿ ಗಾಡಿ ಕ್ಯಾಬ್ ಇದ್ದಂತ ಈಗ ತಲೆ ಕಟ್ಸ್ಕೊಡ ಅಲ್ಲಿ ಮಟ ಹೋಗ್ಮಟ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ ತೆಗಿಲ್ಲ ಬೇಡ ಗುರು. ಡೋರ್ ಹಾಕೋ ಗುರು, ಥಂಡಿ ಬರುತ್ತೆ. ಏ ಬ್ರೋ ಇದು ಎದ್ದು ಕೊಟ್ರಿ ಸಾಯ್ಲಕ್ಕ ಡೋರ್ ಡಾಲು ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಓನ್ಲಿ ಅಮೌಂಟ್ ಕೊಡಿಯೋರು. ಓನ್ಲಿ ಫಾರ್ ಸ್ಲೀಪಿಂಗ್ ಇನ್ ದ ಕಾರ್ ಅಂಡ್ ಸ್ಲೀಪಿಂಗ್ ಬ್ಯೂಟಿ ಇನ್ ದ ಕಾರ್. ಹ್ಯಾಂಡ್ಸ್ ಅಪ್ ಟು ಯು ಸರ್, ಹ್ಯಾಂಡ್ಸ್ ಅಪ್ ಟು ಯು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಜಸ್ಟ್ ಕವಳೆ ಪಾಯಿಂಟ್ ಬಂದಿವೆ, ಬಟ್ ದೇರ್ ಈಸ್ ಲಾಟ್ ಆಫ್ ಟ್ರಾಫಿಕ್ ಇನ್ ದ ಮಿಡಲ್. ಹೌದಾ ಹಣೆ ಬರ. ನಡ್ಕೊಂಡು ಹೋಗೋ ಪರಿಸ್ಥಿತಿ. ನಡ್ಕೊಂಡು ಹೋಗ್ಬೇಕಂದ್ರು ಕಾಲಾಗ ರಾಡಿ ಎಲ್ಲರೂ ಆಗೈತಿ. ಪಿಚಕ್ ರಾಡಿ. ಎಷ್ಟು ಗೋ ಸಾಗರವೇ ಏನಂತೀರಾ? ಟ್ರಾಫಿಕ್ ಹೆಂಗಿದೆ? ಅದು ಅವನು ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಇಲ್ಲ. ಮಳಿ ಪಿಚ್ ರಾಡಿ ಗಸ್ಮ ಕನ್ನಡ ಕಲ ಅಂದ್ಕೊಂಡೆ. ಇಲ್ಲ ನೋಡ್ರಿ ನೋಡ್ರಿ ಹೋಗಿದೆ ಒಳ್ಳೆ ಪಾಯಿಂಟ್ ರೀ. ಇಲ್ಲ ಕೆಳಗಿಂದ ವಾಪಸ್ ನೀರು ಮ್ಯಾಗ ಬರ್ತದೆ. ನಿಂತ್ರೆ ಒಳ್ಳೆ ಕೆಳಗಿಂದ ಮ್ಯಾಗ ಬರುತ್ತೆ. ಇಲ್ಲಾಗ ನೋಡ್ಕೊಂತ ಹೋದ್ರೆ ಚಕ್ಕ ಜಲಪಾತ ಅದಾವು. ಕೆಳಗ ನೀರು ಜಲಪಾತ ಟು ಅದ ನೋಡಲ್ಲಿ. ಇಯರ್ ಹೌ ಮಚ್ ಫಾಲ್ಸ್ ಇದೆ? ಇಯರ್ ಒಂದು ಫಾಲ್ಸ್, ಇಯರ್ ಎರಡನೇ ಫಾಲ್ಸ್, ಇಯರ್ ನಾಲ್ಕನೇ ಫಾಲ್ಸ್ ಜಗ್ಗದವು. ಸೈಕ್ ಆಯ್ತು. ಆಮೇಲೆ ಬ್ರೋ ವೆಲ್ಕಮ್ ಟು ಕವಳೆ ಪಾಯಿಂಟ್. ಇಲ್ಲಿ ಬಂದು ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಏ ಬ್ರೋ ನೀರು ವಾಪಸ್ ಬರ್ತೊಳಗ ಹಿಂಗೆ ಬಂದು ನಮ್ಗೆ ಸಿಡಿದಿದೆ.
ಸಿಡ್ತಿಲ್ಲ ಮಳಿ ಬಂತಿಲ್ಲ ಮಳಿ ಅಯ್ಯೋ ಭಾಳ ಆತಿದ್ ಅತಿ ಆತಿದ್ರದ್ದು. ಏನ್ ನಾವು ಕವಳೆ ಪಾಯಿಂಟ್ ಮುಗಿಸ್ಕೊಂಡ್ ಬಂದ್ವಿ. ರಿವರ್ಸ್ ವಾಟರ್ ಫಾಲ್ ಹೌದಲ್ಲ. ಹೋಗೋಣ ನೆಕ್ಸ್ಟ್ ಎಲ್ಲೇ ಹಾಂ ಬೆಳಗಾವ್ ಅದೇ ಮಾಡೋಣ. ಏನೋ ಒಂದು ಮಾಡೋಣ ಹೋಗುಂಬ. ಕವಳೆ ಪಾಯಿಂಟಿಗೆ ಹೋದ್ರಿ. ಹರಿವೆಲ್ಲ ಹಸಿ ಅವು. ಅದು ಒಂದು ಗಾರ್ಡನ್ ಹಸಿ ಒಂದೇದು. ಓಕೆನಾ? ಅದಕ್ಕಿಂತ ಮೊದಲು ಒಂದು ಗಾರ್ಡನ್ ಹಸಿ ಅಂದ್ರೆ ರೋಡ್ ಪೂರ ಬ್ಲಾಕ್ ಆಗಿತ್ತು ಆಗಲ್ಲಿ. ಆಯ್ತು. ಆಮೇಲೆ ವಾಪಸ್ ಹೊಂಟಿವಿ, ಎಲ್ಲ ಫುಲ್ ಆಗೈತಿ. ಗಾರ್ಡನ್ ಹಸಿ ಅಲ್ಲಿ 1 ಕಿಲೋಮೀಟರ್ ಮುಂದೆ ಅದು ಗಾಡಿ ಅಲ್ಲಿ ಹೋಗಿ ಇನ್ನ ಹಣೆ ಬರ ಸಜ್ಜಲ್ಲ ಯಾವ ಸುದ್ದಾಗುತ್ತೋ ಏನು. ಬಾಯ್. ಓಕೆನಾ? ನಾನು ಮಳೆ ಇರಲ್ಲ ಅಂತೇಳಿ ಬೂಟ್ ಸ್ವಚ್ಛಾಗ ತೊಳ್ಕೊಂಬಂದು ಹಾಕೊಂಬಂದೀನಿ. ಇಲ್ಲಿ ನೋಡಿದ್ರೆ ಇಂಥ ಬರೀ ರಾಡಿ ತಪ್ಪ ಮಳಿ ಪಿಚ್ ರಾಡಿ ಎಲ್ಲ ಸೇರ್ ನಮ್ಮ ಬೂಟು ಹೊಲಸಾಗ್ಬಿಟ್ಟವು. ಎಂತ ಅದು ಅವನು ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಏನ್ಲ? ಅಚ್ಚ ಕನ್ನಡಕಲ್ಲ. ಟ್ರಾಫಿಕ್ bro, there is a lot of traffic here. Yeah, bro. Gazma, bro. Oh shit. Yeah, shit. There is lot of holes and call here. ನೀರು ಎಂದು ನೀರಿಗಾಗಿ ಬಡದಾಡಬೇಡವೋ ಮನುಜ. ನೀರೆಂದು ಬಡದಾಡಬೇಡವೋ ಮನುಜ. ನೀರಲ್ಲೇ ನಿನ್ನನ್ನು ಮುಚ್ಚಿ ಬಿಡುವೆ. ಇನ್ನೇಮೆ ಸರಿಗಮಬೇಕೆ ಸರಿ ರಾತ್ರಿಲೇ ಉಕ್ಕಿ ಬರೋದು. ಇನ್ನೇಮೆ ಇನ್ನೊಂದು ಬೇರೆ ಹೇಳು. ಬೇರೆ ನಾನು ಮೋಟಿವೇಶನ್ ಸ್ಪೀಚರ್ ಅಲ್ಲ. ಓಕೆ ಓಕೆನಾ? ಕಡೆಯಿಂದ ಕೆಳಗಡೆ ಬಂದ್ರೆ ನಮಗೆ ಇದೊಂದು ಅದ್ಭುತವಾದ ಜಲಪಾತ ನಮಗೆ ನೋಡೋಕೆ ಸಿಗುತ್ತೆ. ಹೌದಾ ಬ್ರೋ? ಸೈಕ್ ಆಗಿದೆ, ವೀಕ್ಷಿಸಬಹುದು. ನಿಮಗೆ ಸೆಲ್ಯೂಟ್. ಖಂಡಿತ ಇದನ್ನು ಬಂದು ವೀಕ್ಷಿಸಿ. ಗಜಮ ಏನಪ್ಪ ತಡಿ ಹೋಗಿ ಕುಂದಿರ್ತಾನಾರ. ಸಾಕು ಬಿಡಿ. ಭಾಳ ಆಗೈತಿ. ಜಸ್ಟ್ ಈ ಊಟ ಎಷ್ಟು 6 ಗಂಟೆಗೆ ಊಟ ಆಗೈತೆ ನೋಡಿ ನೋಡೋಣ. ಈ ರಸ್ತೆಗೆ ನಾವು ಬರೋದು ಮೊದಲೇ ಗೊತ್ತಿರ್ಬೋದು.